ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ವಿಡಿಯೋ ಕನ್ನಡಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರನ ನೋಡ್ತಾ ಹೋಗೋಣ. ಸೊ ಫಸ್ಟ್ಗೆ ನಾವು ನೋಡ್ತಾ ಹೋದಾಗೆ ನೋಡಿ ಫಸ್ಟ್ ಕ್ವಶನ್ ಹೀಗಿದೆ. ಸೊ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಯಾವುದು? ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗುವ ಸಮಾಸ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ನಮಗೆ ಗೊತ್ತಿದೆ ಒಟ್ಟು ಸಮಾಸಗಳು ಬರ್ತಕ್ಕಂಥದ್ದು 8 ಸಮಾಸಗಳು. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಂತ ಕೇಳಿದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಸೇರಿ ಆಗಿರ್ತಕ್ಕಂಥ ಸಮಾಸ ಯಾವುದು ಅಂತ ಕೇಳಿದರೆ, ಸೊ ಕನ್ನಡ ಮತ್ತು ಸಂಸ್ಕೃತ ಎರಡೂ ಪದಗಳು ಸೇರಿ ಸಮಾಸ ಆಗೋದಿಲ್ಲ. ಸೊ ಅದನ್ನು ನಾವು ಹರಿ ಸಮಾಸ ಅಂತ ಹೇಳ್ತೀವಿ. ಆಪ್ಷನ್ 4 ಹರಿ ಸಮಾಸ. ಸೊ ಸಮಾನ ಸಮಾಸ ಅಂತಕ್ಕಂಥದ್ದು ಯಾವುದೇ ಸಮಾಸ ಬರೋದಿಲ್ಲ. ಆ್ಯಂಡ್ ದ್ವಂದ್ವ ಮತ್ತು ದ್ವಿಗು ಸಮಾಸ ಏನಿದೆಯೋ ಇದು ಬಂದು ಎರಡು ಕನ್ನಡ ಪದಗಳು ಬರೋಕ್ಕೂ ಇಲ್ಲ, ಎರಡು ಸಂಸ್ಕೃತ ಪದಗಳು ಬಂದು ಈ ಒಂದು ಸಮಾಸ ಪದವನ್ನು ನಾವು ಮಾಡ್ತಕ್ಕಂಥದ್ದು. ಸೊ ಆದರೆ ಕನ್ನಡ ಮತ್ತು ಸಂಸ್ಕೃತ ಪದಗಳು ಎರಡೂ ಸೇರಿ ಆಗ್ತಕ್ಕಂಥ ಒಂದು ಸಮಾಸವನ್ನು ನಾವು ಹರಿ ಸಮಾಸ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ಗೆ ಸಮಾನನಾದ ಕನ್ನಡದ ಕವಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಸೊ ಇದು ಬಂದು ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಆಗಿರುತ್ತೆ. ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ಗೆ ಸಮಾನವಾದ ಕನ್ನಡದ ಕವಿ ಯಾರು? ಲಕ್ಷ್ಮೀಶ, ರತ್ನಾಕರ, ಸರ್ವಜ್ಞ, ಕನಕದಾಸ ಅಂತ ಕೊಟ್ಟಿದ್ದಾರೆ. ಸೊ ತೆಲುಗಿನ ವೇಮನ, ತಮಿಳಿನ ತಿರುವಳ್ಳುವರ್ಗೆ ಸಮಾನವಾದಂಥ ಕನ್ನಡದ ಕವಿ ಅಂತ ಹೇಳಿದರೆ ಆಪ್ಷನ್ 3 ಸರ್ವಜ್ಞರವರು. ಆ್ಯಂಡ್ ನೆಕ್ಸ್ಟು ಆನಂದ ಕಂದ ಎಂಬ ಕಾವ್ಯನಾಮ ಹೊಂದಿದವರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಆನಂದ ಕಂದ, ಬೇಟಗೆರೆ ಕೃಷ್ಣ ಶರ್ಮ, ಮಧುರ ಚೆನ್ನ, ಪಂಜೆ ಮಂಗೇಶರಾಯ, ಆದ್ಯ ರಂಗಾಚಾರ್ಯ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 1 ಬೇಟಗೆರೆ ಕೃಷ್ಣ ಶರ್ಮ. ಸೊ ಇದರ ಪ್ರಕಾರ ನೋಡ್ತಾ ಹೋದರೆ ಬೇಟಗೆರೆ ಕೃಷ್ಣ ಶರ್ಮವನ್ನು ಆನಂದ ಕಂದ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು ಮಧುರ ಚೆನ್ನ ಅಂತಕ್ಕಂಥದ್ದು ಏನಿದೆಯೋ ಇದೇ ಒಂದು ಕಾವ್ಯನಾಮ ಆಗಿರುತ್ತೆ. ಯಾರ್ದಂತ ಹೇಳಿದ್ರೆ ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಅಂತ ಹೇಳ್ತೀವಿ. ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ. ಸೊ ಅವರ ಒಂದು ಕಾವ್ಯನಾಮ ಬಂದು ಮಧುರ ಚೆನ್ನ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಪಂಜೆ ಮಂಗೇಶರಾಯರದು ಗೊತ್ತೇ ಇದೆ, ಕವಿ ಶಿಷ್ಯ ಅಂತಕ್ಕಂಥದ್ದು, ಕವಿ ಶಿಷ್ಯ. ಆ್ಯಂಡ್ ನೆಕ್ಸ್ಟ್ ಆದ್ಯ ರಂಗಾಚಾರ್ಯ, ಇವ್ರು ಬಂದು ಶ್ರೀರಂಗ, ಶ್ರೀರಂಗ. ಸೊ ಶ್ರೀರಂಗ, ಆದ್ಯ ರಂಗಾಚಾರ್ಯರದು. ಪಂಜೆ ಮಂಗೇಶರಾಯರು ಬಂದು ಕವಿ ಶಿಷ್ಯ. ಆ್ಯಂಡ್ ಮಧುರ ಚೆನ್ನ ಬಂದು ಚೆನ್ನಮಲ್ಲಪ್ಪ ಸಿದ್ಧಲಿಂಗಪ್ಪ ಗಲಗಲಿ ಅವ್ರದ್ದು ಒಂದು ಕಾವ್ಯನಾಮ. ಆನಂದ ಕಂದ ಬಂದು ಬೇಟಗೆರೆ ಕೃಷ್ಣ ಶರ್ಮರವರದು. ಆ್ಯಂಡ್ ಪ್ರಗತಿಶೀಲ ಸಾಹಿತಿ ಯಾರು ಅಂತ ಕೇಳಿದ್ದಾರೆ ಇಲ್ಲಿ. ಪ್ರಗತಿಶೀಲ ಸಾಹಿತಿ ಯಾರು? ಸೊ ನೋಡಿ ಮಾಸ್ತಿ ಬದಲಾಗಿ ಮಸ್ತಿ ಕೊಟ್ಟಿದ್ದಾರೆ. ಮಾಸ್ತಿ, BM ಶ್ರೀ, ಬೇಂದ್ರೆ, ಅನಕೃ ಅಂತ ಕೊಟ್ಟಿದ್ದಾರೆ. ಪ್ರಗತಿಶೀಲ ಒಟ್ಟು ಬರ್ತಕ್ಕಂಥದ್ದು ನಮಗೆ ಸಾಹಿತ್ಯದಲ್ಲಿ ಒಟ್ಟು 5 ಪ್ರಕಾರಗಳು ಬರ್ತಕ್ಕಂಥದ್ದು. ಯಾವುದ್ಯಾವುದಂತ ಹೇಳಿದರೆ ನವೋದಯ ಬರುತ್ತೆ ಫಸ್ಟ್ ಆಗಿ, ನವೋದಯ. ಆ್ಯಂಡ್ ನೆಕ್ಸ್ಟ್ ಬಂದು ಪ್ರಗತಿಶೀಲ. ಆ್ಯಂಡ್ ಅದಾದ ನಂತರ ಬರ್ತಕ್ಕಂಥದ್ದು ನವ್ಯ, ಅದಾದ ನಂತರ ದಲಿತ, ಅದಾದ ನಂತರ ಬಂಡಾಯ. ದಲಿತ, ಬಂಡಾಯ, ಒಟ್ಟು 5 ಪ್ರಕಾರಗಳಲ್ಲಿ ಸಾಹಿತ್ಯಗಳು ಬರ್ತಕ್ಕಂಥದ್ದು. ಸೊ ನೋಡಿ ಪ್ರಗತಿಶೀಲ ಸಾಹಿತಿ ಅಂತ ಕೇಳಿದರೆ, ಸೊ ಪ್ರಗತಿಶೀಲ ಅಂತ ಹೇಳಿದಾಗ ಅದು ಬರ್ತಕ್ಕಂಥ 1943ರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದು. 1943ರಲ್ಲಿ ಈ ಒಂದು ಪ್ರಗತಿಶೀಲ ಸಾಹಿತ್ಯ ಅಂತಕ್ಕಂಥದ್ದು ಸ್ಟಾರ್ಟ್ ಆಗ್ತಕ್ಕಂಥದ್ದು. ಅದು ಬಂದು ಬೆಂಗಳೂರಲ್ಲಿ ಆರಂಭ ಆಗ್ತಕ್ಕಂಥದ್ದು. ಅದರ ಒಂದು ಅಧ್ಯಕ್ಷತೆಯನ್ನು ಮಾಡ್ತಕ್ಕಂಥದ್ದು ಅನಕೃರವರು. ಆಪ್ಷನ್ 4 ಏನು ಕೊಟ್ಟಿದ್ರು, ಅನಕೃ. ಇವರ ಒಂದು ಅಧ್ಯಕ್ಷತೆಯಲ್ಲಿ ಪ್ರಗತಿಶೀಲ ಸಾಹಿತ್ಯ ಬಂದು ಬೆಂಗಳೂರಲ್ಲಿ 1943ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಜರುಗ್ತಕ್ಕಂಥದ್ದು. ಸೊ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸ್ತಕ್ಕಂಥದ್ದು ಅನಕೃ. ಇವರು ಬಂದು ಪ್ರಗತಿಶೀಲ ಆಗ್ತಾರೆ. ಅಂಡಿನ ನವೋದಯ ಅಂತ ಹೇಳಿದಾಗ ಈ ಒಂದು 1943 ಏನಿರುತ್ತೋ ಅದನ್ನು ಇಂದಿನ ಒಂದು ಕಾಲವನ್ನು ನಾವು ನವೋದಯ ಅಂತ ಹೇಳ್ತೀವಿ. ಸೊ ನವೋದಯದಲ್ಲಿ ಮೇಲಾಗಿ ಬರ್ತಕ್ಕಂಥದ್ದು ಈ ಒಂದು ಏನು BM ಶ್ರೀ ಬೇಂದ್ರೆ ಎಲ್ಲ ಕೊಟ್ಟಿದ್ದಾರೋ, ಸೊ ಇವ್ರ ಪ್ರಕಾರ ನೋಡ್ತಾ ಹೋದಾಗ ಇಲ್ಲಿ BM ಶ್ರೀ, ಸೊ ಇವ್ರು ಬಂದು ನವೋದಯದಲ್ಲಿ ಬರ್ತಾರೆ, BM ಶ್ರೀ ಅವರು. ಆ್ಯಂಡ್ ನೆಕ್ಸ್ಟ್ ಬಂದು ಬೇಂದ್ರೆ ಬರ್ತಕ್ಕಂಥದ್ದು ಅದರಲ್ಲೇ. ಸೊ ಇಲ್ಲಿ ಅನಕೃ ಬಂದು ಪ್ರಗತಿಶೀಲ ಮೇಯ್ನಾಗಿ ಬರ್ತಕ್ಕಂಥದ್ದು ಅನಕೃ ಪ್ರಗತಿಶೀಲದಲ್ಲಿ.
ಆ್ಯಂಡ್ ನೆಕ್ಸ್ಟ್ ಇನ್ನು 3 ಯಾವ್ದಾದ್ರು ಬರುತ್ತೆ ಅಂತ ಹೇಳಿದಾಗ ನವ್ಯ ಬರುತ್ತೆ. ನವ್ಯದಲ್ಲಿ ಮೇಯ್ನ್ ಬರ್ತಕ್ಕಂಥದ್ದು ವಿಕ್ರು ಗೋಕಾಕ್ ಮತ್ತು ಗೋಪಾಲಕೃಷ್ಣ ಅಡಿಗ, ಅವರಿಬ್ಬರು ಮೇಯ್ನಾಗಿ ಬರ್ತಕ್ಕಂಥದ್ದು ನವೋದಯದಲ್ಲಿ. ಗೋಪಾಲಕೃಷ್ಣ ಅಡಿಗ ಮತ್ತು ಇನ್ನೊಬ್ಬರು ಬಂದು ವಿಕ್ರು ಗೋಕಾಕ್ ಮೇಯ್ನಾಗಿ ಅಲ್ಲಿ ಬರ್ತಾರೆ. ಆ್ಯಂಡ್ ದಲಿತದಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಯಾರಂತ ಹೇಳಿದಾಗ ದೇವನೂರು ಮಹಾದೇವ ಮತ್ತು ಸಿದ್ಲಿಂಗಯ್ಯ ಅವ್ರು ಮೇಯ್ನಾಗಿ ಬರ್ತಕ್ಕಂಥದ್ದು ದಲಿತದಲ್ಲಿ. ಆ್ಯಂಡ್ ಬಂಡಾಯದಲ್ಲಿ ಬರ್ತಕ್ಕಂಥದ್ದು ಯಾರು ಅಂತ ಹೇಳಿದಾಗ ಬರಗೂರು ರಾಮಚಂದ್ರಪ್ಪ, ಚಂದ್ರಶೇಖರ್ ಪಾಟೀಲ್ ಇವರೆಲ್ಲ ಬಂದು ಬಂಡಾಯದಲ್ಲಿ ಬರ್ತಕ್ಕಂಥದ್ದು. 5ನೇ ಕ್ವಶನು, ಕುಸುಮ ಬಾಲೆ ಕೃತಿಯನ್ನು ಬರೆದವರು ಯಾರು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕುಸುಮ ಬಾಲೆ ಕೃತಿಯನ್ನು ಬರೆದವರು ಯಾರು? UR ಅನಂತಮೂರ್ತಿ, ಸಿದ್ಧಲಿಂಗಯ್ಯ, ದೇವನೂರು ಮಹಾದೇವ, P ಲಂಕೇಶ್ ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಕುಸುಮ ಬಾಲೆ ಕೃತಿಯನ್ನು ಬರೀತಕ್ಕಂಥದ್ದು ದೇವನೂರು ಮಹಾದೇವ. ಇವರ ಒಂದು ಪ್ರಮುಖ ಕೃತಿಗಳಂತ ಹೇಳ್ತಾ ಹೋದರೆ ನಾವು ಒಡಲಾಳ ಅಂತಕ್ಕಂಥ ಇನ್ನೊಂದು ಬರುತ್ತೆ, ಒಡಲಾಳ, ಮತ್ತು ಇನ್ನೊಂದು ಬಂದು ಮೇಯ್ನಾಗಿ ಕುಸುಮ ಬಾಲೆ ಮತ್ತು ದ್ಯಾವನೂರು ಅಂತಕ್ಕಂಥದ್ದು ಒಂದು ಕಥಾ ಸಂಕಲನ ಬರ್ತಕ್ಕಂಥ ದೇವನೂರು ಮಹಾದೇವರವ್ರದ್ದು ಮೇಯ್ನಾಗಿ ಬರ್ತಕ್ಕಂಥ ಆ 3 ಕೃತಿಗಳಾಗಿರುತ್ತೆ. ಇನ್ನು ಸಿದ್ಧಲಿಂಗಯ್ಯನವ್ರು ಬಂದಾಗ ಸಾವಿರಾರು ನದಿಗಳು ಮೇಯ್ನಾಗಿ ಬರ್ತಕ್ಕಂಥದ್ದು, ಮತ್ತು ಕಪ್ಪು ಕಾಡಿನ ಹಾಡು ಆಗಿರ್ಬೋದು, ಹೊಲೆ ಮಾದಗರ ಹಾಡು ಆಗಿರ್ಬೋದು. ಸೊ ಈ ಥರ ಏಕಲವ್ಯ ನಾಟಕಗಳು ಇವೆಲ್ಲ ಬರ್ತಕ್ಕಂಥ ಸಿದ್ಧಲಿಂಗಯ್ಯನವ್ರದ್ದು. ಇವರು ಸಹ ದಲಿತ ಸಾಹಿತ್ಯದಲ್ಲಿ ಬರ್ತಕ್ಕಂಥವ್ರು. ದೇವನೂರು ಮಹಾದೇವ ಮತ್ತು ಸಿದ್ಧಲಿಂಗಯ್ಯ ಇವರಿಬ್ಬರು ಸಹ ದಲಿತದಲ್ಲಿ ಬರ್ತಕ್ಕಂಥವ್ರು. ಇನ್ನು P ಲಂಕೇಶ್ ಅಂತ ಹೇಳಿದಾಗ ಇಲ್ಲಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಕಂಡದ್ದು ಕಂಡ ಹಾಗೆ ಬಿರುಕು ಇವೆಲ್ಲ ಬರ್ತಕ್ಕಂಥದ್ದು P ಲಂಕೇಶ್ ಅವರ ಕೃತಿಗಳಾಗಿರುತ್ತೆ. ಆ್ಯಂಡ್ ಇಲ್ಲಿ ಮೇಯ್ನಾಗಿ ಕುಸುಮ ಬಾಲೆ ಬಂದು ದೇವನೂರು ಮಹಾದೇವರವ್ರದ್ದಾಗಿರುತ್ತೆ. ಎಸ್. ಆ್ಯಂಡ್ ನೆಕ್ಸ್ಟ್ ಬಂದು ಕನ್ನಡದ ಮೊದಲ ಕಾವ್ಯ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ. ಕನ್ನಡದ ಮೊದಲ ಕಾವ್ಯ ಯಾವುದು? ಒಡ್ಡಾರಾಧನೆ, ವಿಕ್ರಮಾರ್ಜುನ ವಿಜಯ, ಕವಿರಾಜ ಮಾರ್ಗ, ಆದಿಪುರಾಣ. ಒಡ್ಡಾರಾಧನೆ ಬಂದು ಕನ್ನಡದ ಮೊಟ್ಟ ಮೊದಲ ಗದ್ಯ ಕೃತಿ. ಶಿವಕೋಟ್ಯಾಚಾರ್ಯರು ರಚನೆ ಮಾಡಿರ್ತಕ್ಕಂಥದ್ದು ಗದ್ಯ ಕೃತಿ. ಒಡ್ಡಾರಾಧನೆ ಬಂದು ಶಿವಕೋಟ್ಯಾಚಾರ್ಯರು ರಚನೆ ಮಾಡಿರ್ತಕ್ಕಂಥ ಒಂದು ಕೃತಿ. ಇದು ಬಂದು ಆ್ಯಂಡ್ ನೆಕ್ಸ್ಟ್ ಬಂದು ವಿಕ್ರಮಾರ್ಜುನ ವಿಜಯ ಏನಿದೆಯೋ ಇದು ಬಂದು ಪಂಪರವರು ರಚನೆ ಮಾಡಿರ್ತಕ್ಕಂಥ ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣ ಇವೆರಡು ಬಂದು ಪಂಪನ ಕೃತಿಗಳಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಕವಿರಾಜ ಮಾರ್ಗ ಬಂದು ಶ್ರೀ ವಿಜಯನ ಕೃತಿ. ಇದು ಶ್ರೀ ವಿಜಯ. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗ ಒಡ್ಡಾರಾಧನೆ ಬಂದು ಗದ್ಯ ಕೃತಿ, ಮೊಟ್ಟ ಮೊದಲ ಗದ್ಯ ಕೃತಿಯಾಗಿರುತ್ತೆ. ಆ್ಯಂಡ್ ಮೊದಲ ಕಾವ್ಯ ಆದಿಪುರಾಣ, 4ನೇದು ಏನಿದೆಯೋ ಆದಿಪುರಾಣ ಮೊದಲ ಕಾವ್ಯ ಆಗಿರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕವಿರಾಜ ಮಾರ್ಗ ಏನಿದೆ ಇದು ಬಂದು ಮೊಟ್ಟ ಮೊದಲ ಅಲಂಕಾರಿಕ ಗ್ರಂಥ ಆಗಿರುತ್ತೆ. ಇದು ಹೌದಲ್ವಾ? ಸೊ ಕವಿರಾಜ ಮಾರ್ಗ ಅಲಂಕಾರಿಕ ಗ್ರಂಥ. ಆ್ಯಂಡ್ ಇಷ್ಟು ಬಂದು ಮೇಯ್ನಾಗಿ ಹೇಳ್ಬಹುದು. ಒಡ್ಡಾರಾಧನೆ ಗದ್ಯ ಕೃತಿ, ಕವಿರಾಜ ಮಾರ್ಗ ಬಂದು ಮೊದಲ ಕೃತಿ, ಆದಿಪುರಾಣ ಬಂದು ಮೊದಲ ಕಾವ್ಯ ಆಗಿರುತ್ತೆ. ಅಂಡ್ ನೆಕ್ಸ್ಟು ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಯಾವುದು ಅಂತ ಕೇಳಿದರೆ, ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಯಾವುದು? ಆ್ಯಂಡ್ ಇಲ್ಲಿ ಒಂದು ಪಾಯಿಂಟ್ ಏನಂತ ಹೇಳಿದರೆ, ಒಡ್ಡಾರಾಧನೆ, ಕವಿರಾಜ ಮಾರ್ಗ, ಆದಿಪುರಾಣ ಇವೆಲ್ಲದಕ್ಕೂ ಮೊಟ್ಟ ಮೊದಲ ಒಂದು ಕೃತಿ ಯಾವುದಂತ ಹೇಳಿದ್ರೆ ನಾವು ಕವಿರಾಜ ಮಾರ್ಗ ಅಂತ ಹೇಳ್ಬೋದು. ಯಾಕೆಂದರೆ 815ರಲ್ಲಿ ಇದು ಒಂದು ಕೃತಿ ಸಿಗ್ತಕ್ಕಂಥದ್ದು, 815ರ ಕಾಲದಲ್ಲಿ ಬರ್ತಕ್ಕಂಥದ್ದು. ಆ್ಯಂಡ್ ಒಡ್ಡಾರಾಧನೆ ಏನಿದೆಯೋ ಒಡ್ಡಾರಾಧನೆ ಬಂದು 920ರಲ್ಲಿ ಕಂಡು ಬರುತ್ತೆ, ಆ ಕಾಲದಲ್ಲಿ ಕಂಡು ಬರ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದಿದ್ದು ಆದಿಪುರಾಣ ಬಂದು 941ರ ಕಾಲದಲ್ಲಿ ಆಸುಪಾಸಿನಲ್ಲಿ ಬರ್ತಕ್ಕಂಥದ್ದು. ಸೊ ಇದಕ್ಕೆಲ್ಲ ಮೇಯ್ನಾಗಿ ಫಸ್ಟ್ ಸಿಗ್ತಕ್ಕಂಥದ್ದು ಕವಿರಾಜ ಮಾರ್ಗ. 7ನೇ ಕ್ವಶನ್ ಹೀಗಿದೆ, ಶ್ರೀರಾಮಾಯಣ ದರ್ಶನಂ ಕಾವ್ಯದ ಛಂದಸ್ಸು ಯಾವುದು ಅಂತ ಕೇಳಿದರೆ, ಸೊ ಇದು ಬಂದು ಮಹಾ ಛಂದಸ್ಸು. ಇದು ಕುವೆಂಪುರವರ ಒಂದು ಕೃತಿಯಾಗಿರುತ್ತೆ. ಸೊ ಮಹಾ ಛಂದಸ್ಸಿನಿಂದ ರಚನೆ ಮಾಡಿರ್ತಕ್ಕಂಥದ್ದು. ಇದು ಬಂದು ಕುವೆಂಪುರವರ ಕೃತಿ ಕಾವ್ಯ. ಈಜಿಲಾ ಎಂಬ ಪದ ಕನ್ನಡದ್ದು ಎಂದು ಮೊದಲು ಗುರುತಿಸಿದವರು ಯಾರು ಅಂತ ಕೇಳಿದರೆ, ಈಜಿಲಾ ಎಂಬ ಪದ ಕನ್ನಡದ್ದು ಎಂದು ಮೊದಲಿಗೆ ಗುರುತಿಸಿದ್ದು ಯಾರು? ಸೊ ಇಲ್ಲಿ ನೋಡ್ತಾ ಹೋದಾಗೆ ಫಸ್ಟ್ಗೆ ಈಜಿಲಾ ಅಂದರೆ ಪದದ ಅರ್ಥವನ್ನು ನೋಡಬಹುದಾಗಿತ್ತು. ಈಜಿಲಾ ಅಂತ ಹೇಳಿದರೆ ಕರುಣೆ ಅಂತಕ್ಕಂಥ ಒಂದು ಅರ್ಥ ಸಹ ಬರ್ತಕ್ಕಂಥದ್ದು. ಇದು ಮೌರ್ಯ ಸಾಮ್ರಾಜ್ಯ ಅಶೋಕನ ಬಗ್ಗೆ ಬ್ರಹ್ಮಗಿರಿ ಶಾಸನದಲ್ಲಿ ಹೇಳ್ತಾ ಹೋಗುತ್ತೆ. ಅದು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಕನ್ನಡದ ಮೊಟ್ಟ ಮೊದಲು ಗುರುತಿಸಿದವರು ಯಾರು ಅಂತ ಕೇಳಿದರೆ ಇಲ್ಲಿ ಆನ್ಸರ್ DL ನರಸಿಂಹಾಚಾರ್ ಅಂತ ಹೇಳ್ತಿದ್ದಾರೆ. ಆಪ್ಷನ್ 1.
ಓಕೆ. ಒಂಬತ್ತನೇ ಕ್ವಶನ್ ಹೀಗಿದೆ, ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹವನ್ನು ಹೊಂದಿದೆ ಅಂತ ಕೇಳಿದರೆ, ಹಲ್ಮಿಡಿ ಶಾಸನ ಮತ್ತು ಶಾಸನಗಳ ಬಗ್ಗೆನೇ ಒಂದು ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ಆಲ್ರೆಡಿ. ಸೊ ಅದರ ಒಂದು ವಿಡಿಯೋದ ಒಂದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಹಾಕಿದ್ದೀನಿ. ಯಾರೆಲ್ಲ ನೋಡ್ಕೊಂಡು ಬನ್ನಿ. ಫುಲ್ಲು ಒಂದು ಶಾಸನಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ಮತ್ತು MCQಸ್ನೂ ಸಹ ಆ ಒಂದು ವಿಡಿಯೋದಲ್ಲಿ ಇದೆ. ಸೊ ಹಾಗಾಗಿ ಇದರ ಒಂದು ಡೈರೆಕ್ಟ್ ಆನ್ಸರ್ ನಾನು ಹೇಳ್ತಾ ಹೋಗ್ತೀನಿ. ಹಲ್ಮಿಡಿ ಶಾಸನ ಎಷ್ಟು ಸಾಲುಗಳ ಬರಹಗಳನ್ನು ಒಳಗೊಂಡಿದೆ ಅಂತ ಹೇಳಿದರೆ 16, ಆಪ್ಷನ್ 3 ಏನಿದೆಯೋ 16 ಸಾಲುಗಳ ಒಂದು ಬರಹವನ್ನು ಒಳಗೊಂಡಿರ್ತಕ್ಕಂಥದ್ದು. ಸೊ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಈ ಒಂದು ಶಾಸನಗಳ ಬಗ್ಗೆ ಒಂದು ವಿಡಿಯೋ ಮಾಡಿರ್ತಕ್ಕಂಥ ಒಂದು ಲಿಂಕನ್ನು ಸಹ ಹಾಕಿದ್ದೀನಿ. ನೆಕ್ಸ್ಟ್ 10ನೇ ಕ್ವಶನ್ ಹೀಗಿದೆ, ಐ ಮತ್ತು ಔ ಎಂಬ ಅಕ್ಷರಗಳು ಯಾವುದು ಅಂತ ಕೇಳಿದರೆ, ಅವರ್ಗೀಯ ಅಕ್ಷರ, ವರ್ಗೀಯ ಅಕ್ಷರ, ವ್ಯಂಜನಾಕ್ಷರ ಮತ್ತು ಸಂಧ್ಯಾಕ್ಷರ. ಸೊ ಇದು ಬಂದು ಯಾವುದಂತ ಹೇಳಿದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಣ ಏನಿದೆಯೋ ಟೀಚರ್ಸ್ದು, ಸೊ ಅದರ ಒಂದು ಪ್ರಶ್ನೆ ಪತ್ರಿಕೆ ಇದಾಗಿದೆ. ಪ್ರಾಥಮಿಕ ಶಿಕ್ಷಕರು ಐ ಮತ್ತು ಹೌ ಬಂದು ಅವರ್ಗೀಯ ಅಕ್ಷರ ಬರುತ್ತಾ, ವರ್ಗೀಯನ ಅಥವಾ ವ್ಯಂಜನಾಕ್ಷರ, ಸಂಧ್ಯಾಕ್ಷರ. ಸೊ ವರ್ಗೀಯದಲ್ಲಿ ಬರ್ತಕ್ಕಂಥದ್ದು ಕಾಟು ಮಾ, ಅವರ್ಗೀಯ ಬರ್ತಕ್ಕಂಥದ್ದು ಯಾಟು ಳ, ಆ್ಯಂಡ್ ವ್ಯಂಜನಾಕ್ಷರ ಅಂತ ಹೇಳಿದ್ರೆ ಟೋಟಲ್ ಆಗಿ ಕಾಟು ಮಾ ಕಾಟು ಳಾ ಬರ್ತಕ್ಕಂಥದ್ದು. ಇನ್ನು ಸಂಧ್ಯಾಕ್ಷರ ಅಂತ ಹೇಳಿದಾಗ ಐ ಮತ್ತು ಹೌ ಎಂಬ ಅಕ್ಷರಗಳನ್ನ ನಾವು ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ. 11ನೇ ಕ್ವಶನು, ತಟ್ಟನೆ ಎಂಬ ಪದ ಏನು ಅಂತ ಕೇಳಿದರೆ, ತಟ್ಟನೆ ಎಂಬ ಪದ ಕ್ರಿಯಾರ್ಥಕ ಅವ್ಯಯ, ಸಾಮಾನ್ಯ ಅವ್ಯಯ, ಅನುಕರಣ ಅವ್ಯಯ ಆ್ಯಂಡ್ ಭಾವಸೂಚಕ ಅವ್ಯಯ. ತಟ್ಟನೆ ಮೀನ್ಸ್ ಇದು ಕ್ರಿಯೆನ ಕೊಡ್ತಕ್ಕಂಥದ್ದು ಅಲ್ಲ, ಅನುಕರಣೆ ಬರ್ತಕ್ಕಂಥದ್ದು ಅಲ್ಲ, ಭಾವಸೂಚಕ ಅವ್ಯಯನೂ ಅಲ್ಲ. ಸೊ ಸಾಮಾನ್ಯ ಅವ್ಯಯ, ಆಪ್ಷನ್ 2. 12ನೇ ಕ್ವಶನು, ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು ಅಂತ ಕೇಳಿದರೆ, ತುಂಬ ಸಲ ಈ ಒಂದು ಕ್ವಶನ್ಸ್ಗಳು ತುಂಬಾ ಫೇಮಸ್ ಆಗಿರ್ತಕ್ಕಂಥ ಕ್ವಶನ್, ತುಂಬ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಸ್ಗಳಿವೆಲ್ಲ. ಭಾರತೀಯ ಕಾವ್ಯ ಮೀಮಾಂಸೆ ಕೃತಿಯ ಕರ್ತೃ ಯಾರು? VM ಇನಾಮ್ದಾರ್, BM ಶ್ರೀ, ತೀನಂ ಶ್ರೀ, ಕುವೆಂಪು. ಹೌದಲ್ವಾ? ಆನ್ಸರ್ ಆಪ್ಷನ್ 3 ತೀನಂ ಶ್ರೀ. ತುಂಬ ಸಲ ರಿಪೀಟೆಡ್ ಕ್ವಶನ್ ಇದು. ಭಾರತೀಯ ಕಾವ್ಯಮೀಮಾಂಸೆಯ ಕೃತಿಯ ಕರ್ತೃ ತೀನಂ ಶ್ರೀರವರು. ರೂಪಕ ಸಾಮ್ರಾಜ್ಯ ಕವಿ ಎಂದು ಕರೆಸಿಕೊಂಡವರು ಯಾರು ಅಂತ ಕೇಳಿದರೆ ಇಲ್ಲಿ. ಸೊ ನೋಡಿ, ಇಲ್ಲಿ ರೂಪಕ ಸಾಮ್ರಾಜ್ಯ ಕವಿ ಅಂತ ಹೇಳಿದಾಗ ಪಂಪ, ರನ್ನ, ಪೊನ್ನ 3 ಜನ ಬರೋದಿಲ್ಲ. ಇವ್ರನ್ನ ರತ್ನಾತ್ರಯರು ಅಂತ ಹೇಳ್ತೀವಿ. ನಾರಾಯಣಪ್ಪ ಏನಿದೆ ಇವ್ರನ್ನ ಗದುಗಿನ ನಾರಾಯಣಪ್ಪ ಅಂತಲೂ ಹೇಳ್ತೀವಿ, ಕುಮಾರವ್ಯಾಸ ಅಂತ ಹೇಳ್ತೀವಿ, ನಾರಾಯಣಪ್ಪ ಅಂತ ಹೇಳ್ತೀವಿ. ಸೊ ರೂಪಕ ಸಾಮ್ರಾಜ್ಯ ಕವಿ ಅಂತಲೂ ಸಹ ಹೇಳ್ತಕ್ಕಂಥದ್ದು. ಆಪ್ಷನ್ 1. ನೆಕ್ಸ್ಟು, ಉತ್ಪಲಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಏನು ಅಂತ ಕೇಳಿದರೆ ಇಲ್ಲಿ. ಉತ್ಪಲಮಾಲಾ ವೃತ್ತದಲ್ಲಿ ಮೊದಲು ಬರುವುದು ಏನು? 4 ಗುರು ಬರುತ್ತಾ, 1 ಗುರು ಬರುತ್ತಾ, 2 ಗುರು ಬರುತ್ತಾ? ಸೊ ನೋಡಿ, ಇಲ್ಲಿ ಉತ್ಪಲಮಾಲಾ ವೃತ್ತ ಅಂತ ಹೇಳಿದಾಗ ಬರ್ತಕ್ಕಂಥದ್ದು 1 ಗುರು. 1 ಗುರು ಇದ್ರೆ ನಾವು ಉತ್ಪಲಮಾಲಾ ವೃತ್ತ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಬಂದು 2 ಗುರು 4 ಗುರು ಏನು ಕೊಟ್ಟಿದ್ದಾರೋ ಇಲ್ಲ ನೋಡ್ತಾ ಹೋದರೆ 3 ಗುರುನ ಬರ್ತಕ್ಕಂಥದ್ದು ಶಾರ್ದೂಲ ವಿಕ್ರೀಡಿತ ವೃತ್ತ. ಇದು 3 ಗುರು ಶಾರ್ದೂಲ. ಆ್ಯಂಡ್ ನೆಕ್ಸ್ಟ್ 4 ಗುರು ಮತ್ತು 2 ಗುರು ಕೊಟ್ಟಿರೋದ್ರಲ್ಲಿ 4 ಗುರು ಬಂದು ಸ್ಟ್ರಗ್ದಾರ. ಆ್ಯಂಡ್ ನೆಕ್ಸ್ಟ್ 2 ಗುರು ಬರೋದಿಲ್ಲ. ಸೊ ಇಷ್ಟು ಬಂದು ಉತ್ಪಲಮಾಲಾ ವೃತ್ತ ಬಂದು 1 ಗುರು ಬರ್ತಕ್ಕಂಥದ್ದು. 1 ಗುರು ಮತ್ತು 2 ಲಘು ಬರ್ತಕ್ಕಂಥದ್ದು ಉತ್ಪಲಮಾಲಾ ವೃತ್ತದಲ್ಲಿ. ನೆಕ್ಸ್ಟ್ ಕ್ವಶನು, ಬ್ರಹ್ಮಗಣವು ಹೊಂದಿರುವ ಅಂಶಗಳು ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ. 4, 1, 2, 3. ಬ್ರಹ್ಮಗಣವು ಹೊಂದಿರುವ ಅಂಶಗಳು ಎಷ್ಟು? ಹೌದಲ್ವಾ? ಸೊ ಒಟ್ಟು ಬರ್ತಕ್ಕಂಥದ್ದು ಬ್ರಹ್ಮಗಣ, ವಿಷ್ಣುಗಣ, ರುದ್ರಗಣ ಅಂತ 3 ಬರ್ತಕ್ಕಂಥದ್ದು. ಸೊ ಬ್ರಹ್ಮಗಣದಲ್ಲಿ ಬರ್ತಕ್ಕಂಥದ್ದು 2 ಅಂಶಗಳು, ಆ್ಯಂಡ್ ವಿಷ್ಣುನಲ್ಲಿ ಬರ್ತಕ್ಕಂಥದ್ದು 3, ರುದ್ರಗಣದಲ್ಲಿ ಬರ್ತಕ್ಕಂಥದ್ದು 4. ಬ್ರಹ್ಮಗಣ 2, ವಿಷ್ಣು 3, ರುದ್ರಗಣ 4 ಅಂಶಗಳು ಕಂಡು ಬರ್ತಕ್ಕಂಥದ್ದು. ಸೊ ನೋಡಿ, ಯಾವ ರೀತಿ ಗ್ರಾಮರ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡ್ತಾ ಹೋಗ್ತಾರೆ. ಸೊ ಛಂದಸ್ ಆಗಿರ್ಬೋದು, ಅಲಂಕಾರ ಆಗಿರ್ಬೋದು, ಮತ್ತು ವ್ಯಾಕರಣ ಆಗಿರ್ಬೋದು, ತತ್ಸಮ ತದ್ಭವ ಆಗಿರ್ಬೋದು.
ಆ್ಯಂಡ್ ನೆಕ್ಸ್ಟ್ 16ನೇ ಕ್ವಶನ್ ಇದೆ, ಕಪ್ಪೆ ಅರಭಟ್ಟನ ಶಾಸನ ಇರುವ ಛಂದಸ್ಸು ಯಾವುದು ಅಂತ ಕೇಳಿದರೆ. ಸೊ ನೋಡಿ, ಇದು ಶಾಸನದಲ್ಲಿ 2 ಕ್ವಶನ್ ಕೇಳಿದರೆ, ಹಲ್ಮಿಡಿ ಶಾಸನದ ಬಗ್ಗೆ ಕೇಳಿದರೆ, ಕಪ್ಪೆ ಅರಭಟ್ಟನ ಶಾಸನ ಕೇಳಿದರೆ. ಸೊ ಹಾಗಾಗಿ ಏನು ವಿಡಿಯೋ ಹಾಕಿದ್ದೀನೋ ಅದನ್ನ ಒಂದ್ಸರಿ ನೋಡ್ಕೊಂಡು ಬರೋದು ಒಳ್ಳೆಯದು. ಕಪ್ಪೆ ಅರಭಟ್ಟನ ಶಾಸನ ಇರುವ ಛಂದಸ್ಸು ಯಾವುದು? ಚೌಪದಿ, ದ್ವಿಪದಿ, ರಗಳೆ ಆ್ಯಂಡ್ ತ್ರಿಪದಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಬಂದು ಆಪ್ಷನ್ 4 ತ್ರಿಪದಿ. ಸೊ ತ್ರಿಪದಿಯ ಬಗ್ಗೆ ಇರ್ತಕ್ಕಂಥ ಮೊಟ್ಟ ಮೊದಲ ಶಾಸನ ಅಂತ ಹೇಳಿದ್ರೆ ಕಪ್ಪೆ ಅರಭಟ್ಟನ ಶಾಸನ ಅಥವಾ ಬಾದಾಮಿ ಶಾಸನ ಅಂತ ಹೇಳ್ತೀವಿ. 7ರ ದಶಕದಲ್ಲಿ ಕಂಡುಬರ್ತಕ್ಕಂಥದ್ದು, 7ರ ಶತಮಾನದಲ್ಲಿ ಕಂಡುಬರ್ತಕ್ಕಂಥ ಒಂದು ಶಾಸನ. 7ರ ಶತಮಾನ ಕಪ್ಪೆ ಅರಭಟ್ಟನ ಶಾಸನ ಅಥವಾ ಬಾದಾಮಿ ಶಾಸನ ಅಂತ ಹೇಳ್ತೀವಿ. ಅದರಲ್ಲಿ ತ್ರಿಪದಿಯ ಬಗ್ಗೆ ಮೊಟ್ಟ ಮೊದಲ ಬಾರಿ ಬಂದಿರತಕ್ಕಂಥ ಶಾಸನ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಇದು 75ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ. ಸೊ ಇದು 75 ಯಾಕೆ ಅಂತ ಹೇಳಿದರೆ, ನಾನು ಹೇಳಿದಾಗ ಇದು ಪ್ರಾಥಮಿಕ ಶಾಲಾ ಶಿಕ್ಷಕರ ಒಂದು ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಆಗಿನ ಒಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತೆ ಕೇಳಿದರೆ. ಆದರೆ ಇವಾಗ ಇರ್ತಕ್ಕಂಥದ್ದು 87ನೇದು. ಸೊ 86 ಆಯಿತು ಹಾವೇರಿಲಿ, 87 ಆಯಿತು ಮಂಡ್ಯದಲ್ಲಿ, ಆ್ಯಂಡ್ 88 ಸಹ ಆಲ್ರೆಡಿ ಹೇಳಿದ್ದಾರೆ. 88 ಬಂದು ನವದೆಹಲಿಯಲ್ಲಿ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಸೊ ಈಗ 87 ಮತ್ತು 86 ನೋಡ್ತಾ ಹೋದರೆ, 87 ಏನಿದೆಯೋ 86 ಬಂದು ದೊಡ್ಡರಂಗೇಗೌಡರ ಒಂದು ಇದರಲ್ಲಿ ನಡೀತಕ್ಕಂಥದ್ದು, ದೊಡ್ಡ ರಂಗೇಗೌಡರು. ಆ್ಯಂಡ್ 87 ಬಂದು ಸಿದ್ದರಾಮಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಸಭೆನ ನಡೀತಕ್ಕಂಥದ್ದು 87ರಲ್ಲಿ. ಆ್ಯಂಡ್ 88 ಬಂದು ನವದೆಹಲಿಯಲ್ಲಿ ಮಾಡೋದಕ್ಕೆ ಆ ಒಂದು ತೀರ್ಮಾನವನ್ನು ಮಾಡಿದ್ದಾರೆ. ಇನ್ನೂ ಇಲ್ಲ, ಅದು ನೆಕ್ಸ್ಟ್ ಇಯರ್ಗೆ ಹಾಕ್ತಕ್ಕಂಥದ್ದು. ಸಾನೆಟ್ನಲ್ಲಿರುವ ಪಾದಗಳು ಎಷ್ಟು ಅಂತ ಕೇಳಿದರೆ, ಸಾನೆಟ್ನಲ್ಲಿ ಇರ್ತಕ್ಕಂಥ ಪಾದಗಳು ಎಷ್ಟು? ಪಾದ ಮೀನ್ಸ್ ಸಾಲುಗಳು 16, 6, 12, 14. ಒಟ್ಟು ಬರ್ತಕ್ಕಂಥದ್ದು 14 ಸಾಲುಗಳು. ಸಾನೆಟ್ನಲ್ಲಿ ಒಟ್ಟು 14 ಬರುತ್ತೆ. ಸಾನೆಟ್ ಅಥವಾ ಸುನೀತ ಅಂತ ಹೇಳ್ತೀವಿ. ಸುನೀತ ಮೀನ್ಸ್ 14 ಸಾಲುಗಳ ಪದ್ಯಗಳು ಅಥವಾ ಪದ್ಯಗಳು. ನೆಕ್ಸ್ಟು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರುವ ಕೃತಿ ಯಾವುದು ಅಂತ ಕೇಳಿದರೆ, ಗುಲಾಬಿ, ಕಾಡು, ಹಳ್ಳ ಬಂತು ಹಳ್ಳ, ಚಿತ್ರಾಂಗದ. ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದುಕೊಂಡಿರುವ ಕೃತಿ ಯಾವುದು? ಸೊ ನೋಡಿ, ಇಲ್ಲಿ ಹಳ್ಳ ಬಂತು ಹಳ್ಳ ಏನಿದೆಯೋ ಶ್ರೀನಿವಾಸ ವೈದ್ಯರು ಬರೆದಿರ್ತಕ್ಕಂಥದ್ದು. ಇದು ಶ್ರೀನಿವಾಸ ವೈದ್ಯ. ಸೊ ಹಳ್ಳ ಬಂತು ಹಳ್ಳ 2008ರಲ್ಲಿ ಸಿಗ್ತಕ್ಕಂಥದ್ದು. 2008ರಲ್ಲಿ ಶ್ರೀನಿವಾಸ ವೈದ್ಯರವರು ಬರೆದಿರ್ತಕ್ಕಂಥ ಹಳ್ಳ ಬಂತು ಹಳ್ಳ ಒಂದು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಗ್ತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಬಂದು ಕಾಡು ಬಂದು ಶ್ರೀಕೃಷ್ಣ ಹಾಲನಹಳ್ಳಿ ಅಂತಕ್ಕಂಥವ್ರು ಬರೆದಿರ್ತಕ್ಕಂಥ ಒಂದು ಕಾದಂಬರಿ. ಇದು ಶ್ರೀಕೃಷ್ಣ ಹಾಲನಹಳ್ಳಿಯವರು ಬರೆದಿರ್ತಕ್ಕಂಥದ್ದು ಕಾಡು. ಆ್ಯಂಡ್ ನೆಕ್ಸ್ಟು ಗುಲಾಬಿ ಅಂತಕ್ಕಂಥದ್ದು ಏನಿದೆ, ಇದು ಬಂದು ಮಾಸ್ತಿಯವರು ಬರೆದಿರ್ತಕ್ಕಂಥದ್ದು, ತಾವರೆ ಅಂತ ಬರೀತಾರೆ. ಆ್ಯಂಡ್ ಚಿತ್ರಾಂಗದ ನಿಮಗೆ ಗೊತ್ತಿರುತ್ತೆ, ಕುವೆಂಪುರವರ ಒಂದು ಖಂಡಕಾವ್ಯ. ಸೊ ಶ್ರೀರಾಮಾಯಣ ದರ್ಶನ ಏನಿದೆಯೋ ಅದರಿಂದ ಒಂದು ಭಾಗವನ್ನು ಆರಿಸಿ ಖಂಡಕಾವ್ಯ ಅಂತ ಹೇಳ್ತಾರೆ. ಇದು ಚಿತ್ರಾಂಗದ ಬಂದು ಕುವೆಂಪುರವರ ಒಂದು ಕೃತಿ ಅಥವಾ ಖಂಡಕಾವ್ಯ ಅಂತ ಹೇಳಬಹುದು. ಸೊ ಇದಕ್ಕೆ ಆನ್ಸರ್ ಬಂದು ಹಳ್ಳ ಬಂತು ಹಳ್ಳ, 3ನೇದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದಿರ್ತಕ್ಕಂಥ ಒಂದು ಕೃತಿ. 20ನೇ ಕ್ವಶನ್ ಹೀಗಿದೆ, ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ ಎಂದು ಹಾಡಿದ ಕವಿ ಯಾರು? DVG, ಬೇಂದ್ರೆ, ಪೂತಿನ, ಕುವೆಂಪು. ಸೊ ಇದೆಲ್ಲ ಪ್ರೈಮರಿ ಮತ್ತು ಹೈಯರ್ ಪ್ರೈಮರಿಲಿ ಬರ್ತಕ್ಕಂಥದ್ದು. ಮೇಲೆ ನೋಡೆ ಕಣ್ಣ ತಣಿಪ ನೀಲಪಟದಿ ವಿವಿಧ ರೂಪ. ಸೊ ಇದು ಬಂದು ಬೇಂದ್ರೆಯವರ ಒಂದು ಕವನದ ಸಾಲುಗಳಿದು, ಬೇಂದ್ರೆಯವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ದಾಸಿಮಯ್ಯನ ವಚನಾಂಕಿತ ಯಾವುದು ಅಂತ ಕೇಳಿದರೆ, ಸೊ ದಾಸಿಮಯ್ಯನ ವಚನಾಂಕಿತ, ಸೊ ವಚನಗಳು ಏನು ವಚನಾಂಕಿತ ಇದೆಯೋ ಅದು ಮತ್ತು
ಕಾವ್ಯನಾಮಗಳು ಮತ್ತು ಕೃತಿಗಳು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಇದೆಲ್ಲ ಸಹ ಆಲ್ರೆಡಿ ನಾನು ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ದಾಸಿಮಯ್ಯನ ವಚನಾಂಕಿತ ಯಾವುದು? ಸೊ ನೋಡಿ ಇಲ್ಲಿ ಗುಹೇಶ್ವರ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಹಲ್ಲಮ ಪ್ರಭುರವ್ರದ್ದು. ನೆಕ್ಸ್ಟು ಚೆನ್ನ ಮಲ್ಲಿಕಾರ್ಜುನ ಬಂದು ಅಕ್ಕ ಮಹಾದೇವಿ. ನೆಕ್ಸ್ಟು ಕಾಗಿನೆಲೆ ಆದಿಕೇಶವ ಬಂದು ಕನಕದಾಸರದು. ರಾಮನಾಥ ಬಂದು ದಾಸಿಮಯ್ಯನವರ ಒಂದು ವಚನಾಂಕಿತ. ಆಪ್ಷನ್ ಡಿ. ನೆಕ್ಸ್ಟ್ ಅಭಿನವ ಪಂಪ ಎಂಬ ಬಿರುದು ಪಡೆದ ಕವಿ ಯಾರು? ಅಭಿನವ ಪಂಪ ಎಂದು ಸೊ ನೋಡಿ ಇಲ್ಲಿ ನಾಗಚಂದ್ರ ಇನ್ನು ಅಭಿನವ ಪಂಪ ಅಂತ ಹೇಳ್ತೀವಿ. ಆಪ್ಷನ್ 1 ನಾಗಚಂದ್ರ. ಪಂಪ ಅಂತ ಹೇಳಿದಾಗ ತುಂಬ ಬಿರುದುಗಳು ಸಹ ಇದ್ದಾವೆ ಅವನಿಗೆ. ನಾಡೋಜ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಆದಿಪಂಪ ಅದರಲ್ಲೇ ಬರ್ತದೆ. ನಾಗವರ್ಮನಿಗೆ ಇರ್ತಕ್ಕಂಥ ಬಿರುದು ಸೊ ನೋಡಿ ಇಲ್ಲಿ ಅಭಿನವ ಪಂಪ ನಾಗಚಂದ್ರ ಮತ್ತು ಅಭಿನವ ಕಾಳಿದಾಸ ಇನ್ನೊಂದು ಬರುತ್ತೆ ಬಸವಪ್ಪ ಶಾಸ್ತ್ರಿ. ಅಭಿನವ ಕಾಳಿದಾಸ ಬಸವಪ್ಪ ಶಾಸ್ತ್ರಿ. ಸೊ ಅವೆರಡು ಕನ್ಫ್ಯೂಸ್ ಆಗುತ್ತೆ, ನೋಡ್ಕೊಳ್ಳೋದು ನೀಟಾಗಿ. ಕನ್ನಡದ ಮೊದಲ ಕವಯಿತ್ರಿ ಯಾರು ಅಂತ ಕೇಳಿದರೆ ಇಲ್ಲಿ ಕನ್ನಡದ ಮೊದಲ ಕವಯಿತ್ರಿ ತ್ರಿವೇಣಿ, ಕಂತಿ, ಅಕ್ಕ ನಾಗಮ್ಮ, ಅಕ್ಕ ಮಹಾದೇವಿ. ಸೊ ಕನ್ನಡ ಮೊದಲ ಕವಯಿತ್ರಿ ಬಂದು ಆಪ್ಷನ್ 4 ಅಕ್ಕ ಮಹಾದೇವಿ. ಆದರೆ ಅದಕ್ಕಿಂತ ಮೊದಲು ಕಂತಿಯವರು ಬರ್ತಾರೆ, ಆದರೆ ಕಂತಿಯವರ ಒಂದು ಕೃತಿಗಳು ಲಭ್ಯ ಇಲ್ಲ. ಸೊ ಹಾಗಾಗಿ ಅಕ್ಕ ಮಹಾದೇವಿಯವರನ್ನು ಕನ್ನಡದ ಮೊದಲ ಕವಯಿತ್ರಿ ಅಂತ ಗಣನೆಗೆ ತಗೊಳ್ತಕ್ಕಂಥದ್ದು. ಹೊಸಗನ್ನಡದ ಮೊದಲ ನಾಟಕ ಯಾವುದು ಅಂತ ಕೇಳಿದರೆ ಅಶ್ವತ್ಥಾಮ, ಶಾಕುಂತಲ, ಮಿತ್ರವಿಂದ ಗೋವಿಂದ, ಸ್ಮಶಾನ ಕುರುಕ್ಷೇತ್ರ. ಹೊಸಗನ್ನಡದ ಮೊದಲ ನಾಟಕ ಸೊ ಮಿತ್ರವಿಂದ ಗೋವಿಂದ. ಸೊ ಅಶ್ವತ್ಥಾಮನ್ ಬಂದು ಯಾರು ಬರೆದಿರ್ತಕ್ಕಂಥದ್ದು? ಸೊ ಇದೊಂದು ರೌದ್ರ ನಾಟಕ ಅಲ್ವಾ. ಸೊ ಕುವೆಂಪುರವರ ರೌದ್ರ ನಾಟಕ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಸ್ಮಶಾನ ಕುರುಕ್ಷೇತ್ರ, ಇದು ಸಹ ಒಂದು ಕುವೆಂಪುರವರ ನಾಟಕನೇ. ಆ್ಯಂಡ್ ಮಿತ್ರವಿಂದ ಗೋವಿಂದ ಬಂದು ಸಿಂಗಾರಾರ್ಯರು ಬರೆದಿರ್ತಕ್ಕಂಥದ್ದು. ಸಿಂಗಾರಾರ್ಯ ಅವರ ಒಂದು ನಾಟಕ ಮೊಟ್ಟ ಮೊದಲ ನಾಟಕ ಆಗಿರುತ್ತೆ. ಇಪ್ಪತ್ತೈದನೇ ಕ್ವಶನು, ರತ್ನಾತ್ರಯರಲ್ಲಿ ಎರಡನೆಯವರು ಯಾರು ಅಂತ ಕೇಳಿದರೆ ರತ್ನಾತ್ರಯರಲ್ಲಿ ಎರಡನೆಯವರು ಯಾರು? ಸೊ ನೋಡಿ 2 ಥರ ಬರುತ್ತೆ, ರತ್ನಾತ್ರಯರು ಮತ್ತು ಕವಿತ್ರಯರು ಅಂತ. ಕವಿ ಚಕ್ರವರ್ತಿಗಳು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಕವಿಲಿ ಬರ್ತಕ್ಕಂಥದ್ದು ಜನ್ನ, ಪೊನ್ನ, ರನ್ನ 3 ಜನ ಬರ್ತಾರೆ. ರತ್ನಾತ್ರಯರಲ್ಲಿ ಪಂಪ, ಪೊನ್ನ, ರನ್ನ 3 ಜನ ಬರ್ತಕ್ಕಂಥದ್ದು. ಸೊ ಇಲ್ಲಿ ರತ್ನಾತ್ರಯರಲ್ಲಿ ಎರಡನೇವನು ಪೊನ್ನ. ಸೊ ಪಂಪ 1, ಪೊನ್ನ 2, ರನ್ನ 3ನೇವನು. ಸೊ ಇಲ್ಲಿ 2ನೇವನು ಪೊನ್ನ ಬರ್ತಕ್ಕಂಥದ್ದು. ಇನ್ನು ಜನ್ನ, ಪೊನ್ನ, ರನ್ನ ಏನು ಇವರು ಕವಿತ್ರಯರು ಆಗ್ತಕ್ಕಂಥದ್ದು. ನೆಕ್ಸ್ಟ್ 26ನೇ ಕ್ವಶನು, ಮಂದಾನಿಲ ರಗಳೆಯ ಲಕ್ಷಣ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. ಮಂದಾನಿಲ ರಗಳೆಯ ಲಕ್ಷಣ. ಸೊ ಒಟ್ಟು ಬರ್ತಕ್ಕಂಥದ್ದು 3 ರಗಳೆಗಳಲ್ಲಿ 3 ವಿಧ. ಲಲಿತ ರಗಳೆ, ಮಂದಾನಿಲ ರಗಳೆ ಮತ್ತು ಉತ್ಸಾಹ ರಗಳೆ 3 ಬರ್ತಕ್ಕಂಥದ್ದು. ಸೊ ನೋಡಿ ಮಂದಾನಿಲ ರಗಳೆಯಲ್ಲಿ ಕೊಟ್ಟಿದ್ದಾರೆ, ಏನು ಕೊಟ್ಟಿದ್ದಾರೆ? 4 ಮಾತ್ರೆ 4 ಗಣ, 4 ಮಾತ್ರೆ 5 ಗಣ, 3 ಮಾತ್ರೆಯ 8 ಗಣಗಳು ಅಂತ ಕೊಟ್ಟಿದ್ದಾರೆ. ಸೊ 8 ಗಣ ಆಲ್ಮೋಸ್ಟ್ ಎಲ್ಲೂ ಬರೋದಿಲ್ಲ. ಮಂದಾನಿಲ ರಗಳೆ ಅಂತ ಹೇಳಿದಾಗ 2 ಥರ ಬರುತ್ತೆ. ಅದು ಮೊದಲನೇ ಸ್ತ್ರೀ ಪಾದನೆ ಬೇರೆ ಬರುತ್ತೆ ಮತ್ತು 2ನೇ ಪಾದನೆ ಬೇರೆ ಬರುತ್ತೆ. ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆನ್ಸರ್ ನೋಡ್ತಾ ಹೋದಾಗ 4 ಮಾತ್ರೆಯ 4 ಗಣಗಳು, ಆಪ್ಷನ್ 1 ಏನಿದೆಯೋ 4 ಮಾತ್ರೆಯ 4 ಗಣಗಳು ಕಂಡು ಬರ್ತಕ್ಕಂಥ ಮಂದಾನಿಲ ರಗಳೆ. ಆ್ಯಂಡ್ ಉತ್ಸಾಹ ರಗಳೆಯಲ್ಲಿ ಬರ್ತಕ್ಕಂಥದ್ದು 3 ಮಾತ್ರೆ 4 ಗಣ, 3 ಮಾತ್ರೆ 4 ಗಣ ಉತ್ಸಾಹ ರಗಳೆಯಲ್ಲಿ ಬರುತ್ತೆ. ಮಂದಾನಿಲ ರಗಳೆ 4 ಮಾತ್ರೆ 4 ಗಣ ಬರುತ್ತೆ. ಆ್ಯಂಡ್ ಲಲಿತ ರಗಳೆ ಬಂದು 5 ಮಾತ್ರೆಯ 4 ಗಣ ಕಂಡು ಬರ್ತಕ್ಕಂಥದ್ದು. ಎಲ್ಲಾದರೂ 4 ಗಣನೇ. ಇಲ್ಲಿ 4 ಮಾತ್ರೆ, ಉತ್ಸಾಹದಲ್ಲಿ 3 ಮಾತ್ರೆ, ಆ್ಯಂಡ್ ಲಲಿತದಲ್ಲಿ 5 ಮಾತ್ರೆ 4 ಗಣಗಳು ಕಂಡು ಬರ್ತಕ್ಕಂಥದ್ದು.
ನೆಕ್ಸ್ಟು ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿರುವ ಸಂಧಿ ಯಾವುದು ಅಂತ ಕೇಳಿದರೆ ಕಣ್ ಪ್ಲಸ್ ಪನಿ ಕಂಬನಿ ಇಲ್ಲಿರುವ ಸಂಧಿ ಯಾವುದು? ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪಾಗೆ ಬದಲಾಗಿ ಬಾ ಬಂದಿರತಕ್ಕಂಥದ್ದು. ಸೊ ಇಲ್ಲಿ ನಾವು ನೋಡ್ತಾ ಹೋದಾಗೆ ಲೋಪ ಸಂಧಿ ಬರೋದಿಲ್ಲ, ಯಕಾರಾಗಮ ವಕಾರಾಗಮ ಇಲ್ಲಿ ಕಂಡು ಬರ್ತಿಲ್ಲ, ಆ್ಯಂಡ್ ಸವರ್ಣಾಕ್ಷರಗಳು ಸಹ ಇಲ್ಲ. ಸೊ ಇಲ್ಲಿ ಪಾಗೆ ಬದಲಾಗಿ ಬಾ ಬಂದಿರತಕ್ಕಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗ್ತಕ್ಕಂಥದ್ದು. ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದ ಯಾವುದು ಅಂತ ಕೇಳಿದರೆ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದ. ಸೊ ನೋಡಿ, ವರ್ಣವೃತ್ತಿ, ಅರ್ಥವೃತ್ತಿ, ಯಮಕ, ಶ್ಲೇಷೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಏನಿದಕ್ಕೆ ಸಂಬಂಧಪಟ್ಟದಂತ ಹೇಳಿದರೆ ಅಲಂಕಾರಕ್ಕೆ ಸಂಬಂಧಪಟ್ಟಂಥ ಕ್ವಶನ್ ಇದು. ಯಾವ ರೀತಿ ಕೇಳಿದ್ದಾರೆ ನೋಡಿ, ವರ್ಣವೃತ್ತಿ, ಅರ್ಥವೃತ್ತಿ, ಯಮಕ, ಶ್ಲೇಷೆ. ಸೊ ಇಲ್ಲಿ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡುವ ಪದ ಯಾವುದು ಅಂತ ಹೇಳಿದ್ರೆ ಶ್ಲೇಷ ಅಲಂಕಾರ ಅಂತ ಹೇಳ್ತೀವಿ. ಸೊ ಶ್ಲೇಷ ಅಲಂಕಾರ ಅಂತ ಹೇಳಿದಾಗ ಅಲ್ಲಿ ನಾವು ನೋಡ್ತಾ ಹೋದಾಗೆ ಒಂದು ಪದ ಇರುತ್ತೆ, ಅದಕ್ಕೆ 2-3 ಮೀನಿಂಗ್ ಬರ್ತಾ ಹೋಗುತ್ತೆ ಅಂಥದ್ದನ್ನ ನಾವು ಹೇಳ್ತಕ್ಕಂಥದ್ದು. ಬೇರೆ ಬೇರೆ ಅರ್ಥಗಳನ್ನು ಹೊಂದಿದ ಒಂದೇ ಶಬ್ದ ಅಲ್ವಾ. ಸೊ ಶ್ಲೇಷ ಅಲಂಕಾರದ ಕೆಲವೊಂದು ಎಕ್ಸಾಂಪಲ್ಸ್ ನಾವು ಹೇಳಿದ್ವಿ ತುಂಬ ಸರಿ. ಈಗ ಫಾರ್ ಎಕ್ಸಾಂಪಲ್ ನಾವು ಹೇಳ್ತಾ ಹೋದಾಗ ರಂಭ ಅಂತಕ್ಕಂಥದ್ದು ಹೇಳ್ತೀವಿ. ರಂಭ ಅಂದರೆ ಅಪ್ಸರೆ ಅಂತ ಹೇಳ್ತೀವಿ, ಮತ್ತು ಬಾಳೆಕಂಬ ಅಂತ ಹೇಳ್ತೀವಿ. ಸೊ ಆ ರೀತಿ. ಮತ್ತು ವಿಭುದಯರ ಅಂತ ಹೇಳಿದ್ರೆ ದೇವತೆಗಳು, ಬ್ರಾಹ್ಮಣರು ಅಂತ ಹೇಳ್ತೀವಿ. ಸೊ ಆ ಥರ ಒಂದೇ ಪದಕ್ಕೆ 2-3 ಅರ್ಥವನ್ನು ಹೊಂದಿರತಕ್ಕಂಥ ಶಬ್ದಗಳು ಯಾವೊಂದು ಅಲಂಕಾರದಲ್ಲಿ ಬರುತ್ತೋ ಅದನ್ನು ನಾವು ಶ್ಲೇಷ ಅಲಂಕಾರ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದಕ್ಕೆ ಒಂದಕ್ಕಿಂತ ಹೆಚ್ಚು ಅರ್ಥ ಕೊಡ್ತಕ್ಕಂಥ ಪದ ಶ್ಲೇಷೆ. ಆಪ್ಷನ್ 4. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಎಂದವರು ಯಾರು? ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಬ್ಬಿನಲ್ಲಿ ಎಂದವರು ಯಾರು? TS ವೆಂಕಣ್ಣಯ್ಯ, BM ಶ್ರೀಕಂಠಯ್ಯ, ತಾಸು ಶಾಮರಾಯ, ಕುವೆಂಪು. ಸೊ ಇದು ಸಹ ಅಷ್ಟೇ, ಪದ್ಯಗಳ ಸಾಲುಗಳು ಬರ್ತಕ್ಕಂಥದ್ದು, ಪ್ರೈಮರಿದಲ್ಲಿ ಬರ್ತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2 BM ಶ್ರೀಕಂಠಯ್ಯರವರು ಬರೆದಿರ್ತಕ್ಕಂಥ ಸಾಲುಗಳು ಇದು. ಕಾವ್ಯವನ್ನು ವಾಚಿಸುವಾಗ ಉಸಿರು ತೆಗೆದುಕೊಳ್ಳಲು ನಿಲ್ಲಿಸುವ ತಾಣಕ್ಕೆ ಈ ಹೆಸರಿದೆ ಅಂತ ಕೊಟ್ಟಿದ್ದಾರೆ. ಪ್ರಾಸ, ಪ್ಲುತ, ಯತಿ, ಬಿಡುವು. ಸೊ ಪ್ರಾಸ ಅಂತ ಹೇಳಿದಾಗ ಇಲ್ಲಿ ಆದಿಪ್ರಾಸ, ಅಂತ್ಯಪ್ರಾಸ, ಮಧ್ಯಪ್ರಾಸ, ಇಟ್ ಮೀನ್ಸ್ ರೈಮಿಂಗ್ ವರ್ಡ್ಸ್ ಅಂತ ಹೇಳ್ತೀವಲ್ಲ ಆ ಥರ ಬರುತ್ತೆ. ಆ್ಯಂಡ್ ಪ್ಲುತ ಅಂತ ಹೇಳಿದಾಗ 2ಕ್ಕಿಂತ ಹೆಚ್ಚು ಮಾತ್ರಕಾಲ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಪ್ಲುತಾಸ್ವರಗಳು ಅಂತ ಹೇಳ್ತೀವಿ. ಆ್ಯಂಡ್ ಬಿಡುವು ಬರೋದಿಲ್ಲ. ಆ್ಯಂಡ್ ಯತಿ ಏನಿದೆಯೋ ಆಪ್ಷನ್ 3 ಇದು ಅರ್ಥವನ್ನು ಕೊಡ್ತಕ್ಕಂಥದ್ದು. ಕಾವ್ಯವನ್ನು ಹೇಳುವಾಗ ಅಥವಾ ಉಚ್ಚರಿಸುವಾಗ ಅಥವಾ ವಾಚಿಸುವಾಗ ಉಸಿರನ್ನು ತೆಗೆದುಕೊಂಡು ನಿಲ್ಲಿಸ್ತಕ್ಕಂಥ ಒಂದು ಸ್ಥಳ, ತಾಣಕ್ಕೆ ನಾವು ಯತಿ ಅಂತ ಹೇಳ್ತೀವಿ. ಆಪ್ಷನ್ 3. ಸೊ ಪ್ರಾಸ ಬರೋದಿಲ್ಲ, ಪ್ರಾಸ ರೈಮಿಂಗ್ ವರ್ಡ್ಸು. ಸೊ ಇಟ್ ಮೀನ್ಸ್ ಪದ್ಯಗಳನ್ನು ಹೇಳುವಾಗ ಮಧ್ಯ, ಆದಿ, ಅಂತ್ಯದಲ್ಲಿ ಬರ್ತಕ್ಕಂಥದ್ದು. ಫಾರ್ ಎಕ್ಸಾಂಪಲ್ ಅಂತ ನಾವು ನೋಡ್ತಾ ಹೋದರೆ, ಫಾರ್ ಎಕ್ಸಾಂಪಲ್ಲು ಸೊ ಕಳೆ, ಬೆಳೆ, ನಾಳೆ, ಸೊ ಈ ಥರ ಒಂದು ಪದಗಳು ಪದ್ಯದ ಲಾಸ್ಟ್ ಅಥವಾ ಮಧ್ಯದಲ್ಲಿ ಬರ್ತಕ್ಕಂಥದ್ದು ಪ್ರಾಸ ಪದಗಳು. ಪ್ಲುತ ಅಂತೇಳಿದ್ರೆ ನಿಮ್ಗೆ ಗೊತ್ತಿರೋದೆ. ಸೊ ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ ಅಂತ ಹೇಳ್ತೀವಿ. 3 ಮಾತ್ರ ಕಾಲದಲ್ಲೇ ಅಥವಾ 3ಕ್ಕಿಂತ ಹೆಚ್ಚು, 2ಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚಾರಣೆಯನ್ನು ಮಾಡ್ತಕ್ಕಂಥ ಅಕ್ಷರಗಳು. ಆ್ಯಂಡ್ ಎತ್ತಿ ಬಂದು ಕಾವ್ಯವನ್ನು ಇಟ್ ಮೀನ್ಸ್ ಪದ್ಯವನ್ನು ಓದುವಾಗ ಅಲ್ಲಲ್ಲಿ ಉಸಿರನ್ನು ತೆಗೆದುಕೊಂಡು ನಿಲ್ಲಿಸ್ತಕ್ಕಂಥ ಒಂದು ಸ್ಥಳಕ್ಕೆ ನಾವು ಯತಿ ಅಂತ ಹೇಳ್ತೀವಿ. ಸೊ ಆಪ್ಷನ್ 3. ಸೊ ಇಷ್ಟು ಬಂದು 30 ಕ್ವಶನ್ನು ಈ ಒಂದು ಕ್ಲಾಸಲ್ಲಿ. ನಾನು ನೆಕ್ಸ್ಟ್ ಇರ್ತಕ್ಕಂಥ ಕ್ವಶನ್ಸ್ಗಳನ್ನ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಇಲ್ಲಿಗೆ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ವೀಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.